ಒಂದನೇ ಕೊರಿಂಥಿ 11ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ. ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನ ಅವಮಾನ ಪಡಿಸುತ್ತಾಳೆ ಎಂಬುದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿ, ಆ ಮುಸುಕಿನ ಬಗ್ಗೆ, ಒಂದು ಸ್ತ್ರೀ ಯಾಕೆ ಮುಸುಕನ್ನ ಹಾಕಬೇಕು ಅಥವಾ ಆ ಒಂದು ಮುಸುಕು ಹಾಕಿಕೊಳ್ಳದೆ ಇದ್ದರೆ ಏನೆಲ್ಲ ಅವಮಾನ, ಯಾರಿಗೆಲ್ಲ ಅವಮಾನ ಆಗತ್ತೆ ಎಂಬುದಾಗಿ ವಾಕ್ಯದಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಇಲ್ಲಿ ವಾಕ್ಯದ ಮುಖಾಂತರ ಮಾತಾಡಿದಾನೆ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಇವತ್ತು ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಈ ಒಂದು ಸ್ತ್ರೀಯು ತಲೆಯ ಮೇಲೆ ಯಾಕೆ ಮುಸುಕನ್ನ ಹಾಕಬೇಕು ಎಂಬುದಾಗಿ. ಹಲ್ಲೆಲೂಯಾ. ತನ್ನ ತಲೆ ಅಂದ್ರೆ ಯಾರು? ಒಬ್ಬ ವಿವಾಹಿತ ಮಹಿಳೆಗೆ ತನ್ನ ತಲೆ ಅಂತ ಅಂದ್ರೆ ಅದು ಯಾರನ್ನ ಕರೀತಾರಪ್ಪ ಅಂತಂದ್ರೆ ಆಕೆಯ ಗಂಡನನ್ನ ತಲೆ ಎಂಬುದಾಗಿ ಇಲ್ಲಿ ಕರೀತಾರೆ. ಅದೇ ಅವಿವಾಹಿತ ಹೆಣ್ಣಾದರೆ ಆಕೆಗೆ ತಲೆ ಯಾರೆಂಬುದಾಗಿ ನಾವು ನೋಡೋದಾದ್ರೆ ಆಕೆಯ ತಂದೆ. ಆದ್ದರಿಂದ ಈ ಒಂದು ಮುಸುಕನ್ನು ಹಾಕಿಕೊಳ್ಳದ ಸ್ತ್ರೀಯು ತನ್ನ ತಂದೆಯನ್ನು, ಗಂಡನನ್ನು ಇಲ್ಲಿ ಅವಮಾನ ಪಡಿಸುತ್ತಾಳೆ ಎಂಬುದಾಗಿ ವಾಕ್ಯವು ಹೇಳುತ್ತೆ. ಇನ್ನು ಕೆಲವರು ಕೇಳಬಹುದು, ಹಾಗಾದ್ರೆ ಸ್ತ್ರೀಯಾದವಳು ಯಾವಾಗಲೂ ಜೀವನ ಪರ್ಯಂತ ಮುಸ್ಕನ್ನ ಹಾಕಿಕೊಂಡೇ ಓಡಾಡ್ಬೇಕಾ? ಅಥವಾ ನಾವು ಕೆಲಸ ಮಾಡುವಂತ ಕಚೇರಿಗಳಲ್ಲಿ ನಾವು ಮುಸ್ಕನ್ನ ಹಾಕಿಕೊಂಡೇ ಇರ್ಬೇಕಾ? ಅಥವಾ ನಾವು ಮನೆಗಳಲ್ಲಿರುವಾಗ ನಾವು ಮುಸ್ಕನ್ನ ಹಾಕಿಕೊಂಡೇ ಇರ್ಬೇಕಾ? ಯಾಕಂದ್ರೆ ವಾಕ್ಯ ಹೇಳುತ್ತದಲ್ವಾ, ಒಬ್ಬ ಸ್ತ್ರೀಯು ಮುಸ್ಕನ್ನ ಹಾಕಿಕೊಳ್ಳಬೇಕೆಂಬುದಾಗಿ. ಹಾಗಾದ್ರೆ ನಾವು ಯಾವಾಗಲೂ ಮುಸ್ಕನ್ನ ಹಾಕಿಕೊಂಡೇ ಜೀವನ ಮಾಡ್ಬೇಕಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ಇದು ದೇವರ ವಾಕ್ಯವನ್ನ ಸರಿಯಾಗಿ ನಾವು ಓದಿ ಆ ಒಂದು ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಒಂದು ಸನ್ನಿವೇಶಗಳನ್ನ, ಆ ಒಂದು ವಾಕ್ಯವನ್ನ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಾಗ ಗೊತ್ತಾಗತ್ತೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಏನಪ್ಪಾ ಅಂತಂದ್ರೆ, ದೇವರ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡು ಏನ್ ಮಾಡ್ತೀವಂತೆ, ಪ್ರವಾದಿಸುವಾಗ ಅಥವಾ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸುವಾಗ, ಎಲ್ಲಿ ಸಭೆಗಳಲ್ಲಿ ಅಥವಾ ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ನಾವು ನಿಂತುಕೊಂಡಾಗ ಅಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮುಸುಕನ್ನ ಹಾಕಿಕೊಳ್ಳುವುದು ಕಡ್ಡಾಯ. ಯಾಕೆ ಈ ಮುಸುಕನ್ನ ನಾವು ಹಾಕಿಕೊಳ್ಳಲೇಬೇಕು ಅಂತಂದ್ರೆ, ಇದನ್ನ ನೀವು ಆಫೀಸ್ಗೆ ಹೋಗುವಾಗ್ಲೋ ಅಥವಾ ನಿಮ್ಮ ಮನೆಗಳಲ್ಲಿ ಇರುವಾಗ್ಲೋ ಅಥವಾ ಸಾಮಾನ್ಯವಾಗಿ ನೀವು ಇರುವಾಗ್ಲೋ ನೀವು ಹಾಕೊಳ್ಳಿ ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇಲ್ಲ. ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದೆ ಏನಂತ, ನೀವು ಪ್ರವಾದಿಸುವಾಗ, ಹಲ್ಲೆಲೂಯಾ, ನೀವು ಪ್ರವಾದಿಸುವಾಗ ಮತ್ತು ಪ್ರಾರ್ಥಿಸುವಾಗ, ದೇವಾರಾಧನೆ ಮಾಡುವಾಗ ಸ್ತ್ರೀಯರು ಯಾಕೆ ಮುಸುಕು ಹಾಕೊಳ್ಬೇಕು ಮತ್ತು ಇದು ಏನನ್ನ ಸೂಚಿಸುತ್ತೆ ಎಂಬುದಾಗಿ ನಾವು ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ಸ್ತ್ರೀಯರು ಮುಸುಕು ಹಾಕಿಕೊಳ್ಳುವುದರಿಂದ ದೇವರಿಗೆ ವಿಧೇಯತೆಯನ್ನ ಸೂಚಿಸುತ್ತೆ. ನಾವು ದೇವರಿಗೆ ತೋರಿಸುವಂತ ಒಂದು ವಿಧೇಯತೆಯನ್ನ ಈ ಒಂದು ಮುಸುಕು ಹಾಕಿಕೊಳ್ಳೋದ್ರ ಮುಖಾಂತರ ನಾವು ದೇವರಿಗೆ ತೋರಿಸುವಂತ ಒಂದು ವಿಧೇಯತೆಯನ್ನ ಇದು ಸೂಚಿಸುತ್ತೆ. ಇಲ್ಲಿ ನೋಡಿ, ಒಂದು ಶಾಲೆಯಲ್ಲಿ ನಾವು ಓದ್ತಾ ಇರುವಾಗ ಶಾಲೆಗೆ ಗುರುಗಳು ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ ಅಂದ್ರೆ ಎದ್ದು ನಿಂತ್ಕೊಂಡು ಅವ್ರಿಗೆ ವಿಧೇಯತೆಯನ್ನ ತೋರಿಸ್ತೀವಿ. ಹಲ್ಲೆಲೂಯಾ. ಸೊ ಅದೇ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಕೆಲಸ ಮಾಡುವಂತ ಕಚೇರಿಗಳಲ್ಲಿ ನಮ್ಮ ಬಾಸ್ ಅಥವಾ ನಮ್ಮ ಹಿರಿಯರು ಬಂದಾಗ ಸಡನ್ ಆಗಿ ನಾವ್ ಏನ್ ಮಾಡ್ತೀವಿ, ಎದ್ದು ನಿಂತ್ಕೊಳ್ತೀವಿ. ಯಾಕಪ್ಪ ಅಂತಂದ್ರೆ ಅವರಿಗೆ ನಾವು ವಿಧೇಯತೆಯನ್ನ ತೋರಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಇದು ದೇವರ ಸನ್ನಿಧಿಯಲ್ಲಿ ಒಬ್ಬ ಸ್ತ್ರೀ ಆದಂತವಳು ಮುಸುಕನ್ನು ಹಾಕಿಕೊಳ್ಳುವುದರ ಮೂಲಕ ದೇವರಿಗೆ ವಿಧೇಯತೆಯನ್ನ ತೋರಿಸುವ ಒಂದು ಚಿಹ್ನೆಯೇ ಈ ಒಂದು ಮುಸುಕಾಗಿದೆ. ಉದಾಹರಣೆಗೆ ಯೆಶಾಯ 6ನೇ ಅಧ್ಯಾಯ 2ನೇ ವಚನವನ್ನ ನಾವು ನೋಡೋದಾದ್ರೆ ಇಲ್ಲಿ ಸೆರಾಫಿಯರನ್ನ ನಾವು ನೋಡ್ತೀವಿ. ಸ್ನೇಹಿತರೆ ನೋಡಿ, ಈ ಒಂದು ಸೆರಾಫಿಯರಿಗೆ 6 ರೆಕ್ಕೆಗಳು ಕೊಡಲ್ಪಟ್ಟಿದೆ. ಆ ಒಂದು 6 ರೆಕ್ಕೆಗಳಲ್ಲಿ 2 ರೆಕ್ಕೆಗಳಿಂದ ತಮ್ಮ ಮುಖವನ್ನ ಮುಚ್ಚಿಕೊಂಡು, ಇನ್ನು 2 ರೆಕ್ಕೆಗಳಿಂದ ತಮ್ಮ ಕಾಲುಗಳನ್ನ ಮುಚ್ಚಿಕೊಂಡು, ಮತ್ತಿನ್ನೆರಡು ರೆಕ್ಕೆಗಳಿಂದ ಬಡಿಯುತ್ತಾ ದೇವರನ್ನ ಸ್ತುತಿಸುತ್ತಾ, ಯೆಹೋವನು, ಸೇನಾಧೀಶ್ವರನಾದಂತ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಪರಲೋಕದಲ್ಲಿ ದೇವದೂತರು ದೇವರನ್ನ ಸ್ತುತಿಸುವುದನ್ನ ನಾವು ನೋಡ್ತೇವೆ. ಸೊ ದೇವದೂತರಿಗೂ ಕೂಡ ಒಂದು ಸಿಸ್ಟಮೆಟಿಕ್ ಅನ್ನೋದಿದೆ. ಅವರು ಕೂಡ ದೇವರಿಗೆ ವಿಧೇಯತೆಯನ್ನ ತೋರಿಸಬೇಕು. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ದೇವದೂತರೇ ವಿಧೇಯತೆಯನ್ನ ತೋರಿಸುವಾಗ, ಇನ್ನು ಸ್ತ್ರೀಯರಾದಂತ ನಾವು ಮುಸುಕು ಹಾಕಿಕೊಳ್ಳುವುದರ ಮುಖಾಂತರ ದೇವರಿಗೆ ವಿಧೇಯತೆಯನ್ನ ನಾವು ತೋರಿಸಬೇಕಾಗಿದೆ. ನಾನು ಮೊನ್ನೆ ದಿವಸ ಒಂದು ಶಾರ್ಟ್
ವಿಡಿಯೋನ ಬೈಬಲ್ ಇನ್ಫಾರ್ಮೇಶನ್ ಕೊಡ್ತಾ ನಾನು ಒಂದು ಶಾರ್ಟ್ ವಿಡಿಯೋನ ಮಾಡಿಬಿಟ್ಟಿದ್ದೆ 1 ನಿಮಿಷದ್ದು. ಸೊ ಅದರಲ್ಲಿ ಆ ಒಂದು ವಿಡಿಯೋ ಕೆಳಗಡೆ ಸುಮಾರು ಒಂದು 2-3 ಬ್ರದರ್ಸ್ಗಳು ಬಂದು ಅದ್ರ ಕೆಳಗಡೆ ಮೆಸೇಜ್ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಗುರುಗಳು ನಿಮ್ಗೆ ಏನು ಹೇಳ್ಕೊಟ್ಟೇ ಇಲ್ವಾ, ನೀವು ಮುಸ್ಕೆ ಹಾಕಿಲ್ಲ ತಲೆ ಮೇಲೆ, ನೀವು ಮುಸ್ಕೆ ಹಾಕಿಲ್ಲ ಅಂದ್ರೆ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ಸ್ಗಳನ್ನ ಹಾಕಿದ್ರು. ಸೊ ನಾನು ನಿಜವಾಗ್ಲೂ ಈ ಒಂದು ಬ್ರದರ್ಸ್ಗಳು ಮಾಡಿರುವಂತ ಕಮೆಂಟ್ಸ್ಗಳನ್ನ ನಾನು ಹೃದಯಪೂರ್ವಕವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಗೌರವಿಸ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ ಅವ್ರು ಕೇಳಿದಂತ ಒಂದು ಪ್ರಶ್ನೆಗಳಿಗೆ. ಬಟ್ ಆದ್ರೆ ನನ್ನ ಸಹೋದರರೇ, ದಯವಿಟ್ಟು ವಾಕ್ಯವನ್ನ ಸರಿಯಾಗಿ ಪರಿಶೀಲಿಸಿ ತಿಳಿದುಕೊಳ್ಳಿ. ಯಾಕಂದ್ರೆ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾರೆ. ಏನಪ್ಪಾ ಅಂತಂದ್ರೆ, ಒಂದು ಸ್ತ್ರೀಯು ಪ್ರವಾದಿಸುವಾಗ ಮತ್ತು ಪ್ರಾರ್ಥಿಸುವಾಗ ಎಂಬುದಾಗಿದೆ. ನೋಟ್ ದಿಸ್ ಪಾಯಿಂಟ್. ಏನ್ ಹೇಳಿ? ಪ್ರವಾದಿಸುವಾಗ ಮತ್ತು ಪ್ರಾರ್ಥಿಸುವಾಗ ಮುಸುಕಿಲ್ಲದೆ ನಾವು ಪ್ರವಾದನೆಯನ್ನು ಮಾಡಬಾರದು, ಪ್ರಾರ್ಥನೆಯನ್ನು ಕೂಡ ಮಾಡಬಾರದು. ಒಂದು ವೇಳೆ ಹಾಗೆ ಮಾಡಿದ್ದಲ್ಲಿ ಅವರ ತಲೆಯನ್ನ ಅವಮಾನ ಪಡಿಸಿದ ಹಾಗಾಗತ್ತೆ ಎಂಬುದಾಗಿ ಅವರು ಹೇಳಿದ್ದಾರೆ. ಕರೆಕ್ಟ್ ವಾಕ್ಯದಲ್ಲಿ ನಾವು ನೋಡ್ತೀವಿ. ಬಿಕಾಸ್ ನಾನು ಅವತ್ತು ಕೊಡ್ತಾ ಇದ್ದಿದ್ದು ಶಾರ್ಟ್ ಬೈಬಲ್ ಇನ್ಫಾರ್ಮೇಶನ್, ಅಂದ್ರೆ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ನಿಮ್ ಜೊತೆ ಅಷ್ಟೇನೆ. ನಾನಲ್ಲಿ ವಾಕ್ಯವನ್ನ ಕೂಡ ಬೋಧಿಸ್ತಾ ಇಲ್ಲ, ಬದಲಾಗಿ ನಾನಲ್ಲಿ ಪ್ರವಾದಿಸ್ತಾ ಇಲ್ಲ, ನಾನಲ್ಲಿ ಪ್ರಾರ್ಥಿಸ್ತಾ ಇಲ್ಲ, ಅಥವಾ ದೇವರಿಗೆ ಆರಾಧನೆ ಮಾಡ್ತಾ ಇಲ್ಲ. ಈ ಎಲ್ಲಾ ಸಮಯದಲ್ಲೂ ನಾನು ಮುಸುಕನ್ನ ಹಾಕಿಲ್ಲ ಅಂದ್ರೆ ಖಂಡಿತವಾಗಿಯೂ ನೀವು ಕೇಳುವಂತ ಪ್ರಶ್ನೆಯಲ್ಲಿ ಒಂದು ಅರ್ಥ ಇದೆ. ನಿಜವಾಗಿ ನೀವು ಕೇಳಬೇಕು, ಯು ಹ್ಯಾವ್ ರೈಟ್ಸ್, ನೀವು ಕೇಳಬೇಕು, ತಪ್ಪಿಲ್ಲ. ಬಟ್ ನಾನಲ್ಲಿ ಮಾಡ್ತಾ ಇದ್ದಿದ್ದು ಜಸ್ಟ್ ಬೈಬಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಕ್ರಿಶ್ಚಿಯಾನಿಟಿಯ ಬಗ್ಗೆ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ. ಸೊ ಹಾಗಾದ್ರೆ ನಾವು ಬೈಬಲ್ ಕಾಲೇಜಲ್ಲಿ ನಾವು ಪಾಠ ಕಲಿಯಕ್ಕೆ ಹೋಗ್ತೀವಿ ಅಲ್ವಾ? ಅಲ್ಲಿ ಕ್ಲಾಸಸ್ ತಗೊಳ್ಳುವಂತ ಇವರು ಪ್ರೊಫೆಸರ್ಸ್ ಆಗಿರ್ಬೋದು. ಸೊ ಅವ್ರುಗಳೆಲ್ಲ ಬಂದ್ಬಿಟ್ಟು ಪ್ರತಿ ಸಾರಿ ಕೂಡ ಅಲ್ಲಿ ಸ್ತ್ರೀಯು ನಮಗೆ ಒಂದು ಪಾಠ ತಗೊಳ್ತಾ ಇದ್ದಾರೆ ಅಂತಂದ್ರೆ ಅವ್ರು ಯಾವಾಗ್ಲೂ ಮುಸ್ಕ್ ಹಾಕೊಂಡೇ ನಮ್ಗೆ ಮಾಹಿತಿಗಳನ್ನ ಹಂಚ್ಕೋಬೇಕು ಅಂತ ಏನಾದ್ರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅವ್ರು ಜಸ್ಟ್ ಮಾಹಿತಿನ ಕೊಡ್ತಾ ಇದಾರೆ ಅಷ್ಟೇನೆ. ಇಲ್ಲಿ ಪ್ರವಾದನೆ ಬೇರೆ, ಪ್ರಾರ್ಥನೆ ಬೇರೆ, ಆರಾಧನೆ ಬೇರೆ, ಇಲ್ಲಿ ಕೊಡುವಂತ ಮಾಹಿತಿ ಬೇರೆ, ಮಾಹಿತಿಯನ್ನು ಹಂಚ್ಕೊಳ್ಳೋದು ಬೇರೆ. ಇಟ್ಸ್ ಎ ಜನರಲ್, ಇಟ್ಸ್ ಕಾಮನ್ ಅಲ್ವಾ? ಪ್ರವಾದನೆ ಅನ್ನುವಂಥದ್ದು ಆ ರೀತಿ ಅಲ್ಲ, ಪ್ರಾರ್ಥನೆ ಅನ್ನುವಂಥದ್ದು ಆ ರೀತಿ ಅಲ್ಲ, ದೇವಾರಾಧನೆ ಅನ್ನುವಂಥದ್ದು ಆ ರೀತಿ ಅಂತದ್ದಲ್ಲ. ಸೊ ಇದಕ್ಕೆ ವಿಶಿಷ್ಟವಾದಂತ ಒಂದು ವಿಧೇಯತೆ ಇದೆ, ಅದಕ್ಕೆ ಒಂದು ಸ್ಥಾನ ಇದೆ. ಸೊ ಆ ಸ್ಥಾನದಲ್ಲಿ ನಾವು ಖಂಡಿತವಾಗಿಯೂ ಮುಸುಕನ್ನ ಕಡ್ಡಾಯವಾಗಿ ಹಾಕಲೇಬೇಕು. ಆದ್ದರಿಂದ ಸ್ತ್ರೀಯರಾದಂತ ನಾವು ಪ್ರವಾದಿಸುವಾಗ, ದೇವಾರಾಧನೆ ಮಾಡುವಾಗ, ಪ್ರಾರ್ಥಿಸುವಾಗ ನಾವೇನ್ ಮಾಡ್ಬೇಕಂತೆ ಮುಸುಕನ್ನ ಹಾಕಿಕೊಂಡಿರ್ಬೇಕು. ಮುಸುಕನ್ನು ಹಾಕಿಕೊಳ್ಳೋದ್ರ ಮುಖಾಂತರ ದೇವರನ್ನ ಗೌರವಪೂರ್ವಕವಾಗಿಯೂ ಮತ್ತು ವಿಧೇಯತೆಯಿಂದ ಕೂಡಿದವರಾಗಿ ನಾವು ದೇವರನ್ನ ಘನಪಡಿಸುವವರಾಗಿರಬೇಕು.